ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಜನರನ್ನ ಈಗ ಚಿಕ್ಕಬಳ್ಳಾಪುರ ನಗರ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಆ 4 ಜನರು ಪ್ರಕಾಶ್ ಅಂತ ಹೇಳಿ, ಸಮಂತ್, ಕೃಷ್ಣ ಮತ್ತು ಅಖಿಲ್ ರೆಡ್ಡಿಯ ವಿರುದ್ಧ ಈಗ ಕೇಸ್ ಕೂಡ ದಾಖಲಾಗಿದೆ. ಅಡವಿಗೊಲ್ಲವಾರಹಳ್ಳಿಯ ನಿವಾಸಿ ಆಗಿರುವಂತಹ ಪ್ರದೀಪ್ ಮತ್ತು ಕೃಷ್ಣ, ಕಸಬಗುಟ್ಟನಹಳ್ಳಿಯ ಸಮಂತ್, ಜೇಡಮಾಕನಹಳ್ಳಿಯ ಅಖಿಲ್ ರೆಡ್ಡಿ, ಈ 4 ಜನರನ್ನ ಈಗ 4 ಜನರ ಮೇಲೆ ಕೇಸ್ ದಾಖಲಾಗಿದೆ. ಅದರ ಜೊತೆಗೆ ಕೇಸ್ ದಾಖಲಿಸಿಕೊಂಡು ಬಂಧಿಸಿದ್ದಾರೆ. ನಿನ್ನೆ ಪ್ರಕಾಶ್ ಅನ್ನುವಂಥ ವ್ಯಕ್ತಿಯನ್ನ ಬಂಧನ ಮಾಡಿದ್ರು. ಈ ಪ್ರಕಾಶ್ ಅನ್ನುವಂಥ ವ್ಯಕ್ತಿನೇ ಚಪ್ಪಲಿಯನ್ನು ಎಸೆದಿರೋದು. ಸೊ ಈಗ ಅಡವಿಗೊಲ್ಲರವಾಳಹಳ್ಳಿಯ ನಿವಾಸಿ ಆಗಿರುವಂಥ ಪ್ರಕಾಶ್ ಮತ್ತು ಕೃಷ್ಣ, ಕಸಬಗುಟ್ಟಹಳ್ಳಿಯ ಸಮಂತ್, ಇನ್ನು ಜೀಡಮಾಕಲಹಳ್ಳಿಯ ಅಖಿಲ್ ರೆಡ್ಡಿ, 4 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಪ್ರದೀಪ್ ಈಶ್ವರ್ಗೆ ನಿಂದಿಸಿ ಚಪ್ಪಲಿ ಎಸೆದಿರುವಂತಹ ಪ್ರಕರಣ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸೊ 4 ಜನರ ವಿರುದ್ಧ FIR ಅನ್ನು ದಾಖಲಿಸಿದ್ರು ಪೊಲೀಸರು. ಈಗ 4 ಜನರನ್ನ ಬಂಧಿಸಿದ್ದಾರೆ ಚಿಕ್ಕಬಳ್ಳಾಪುರ ಪೊಲೀಸರು. ನಿನ್ನೆ ಜಯಂತಿಯ ಕಾರ್ಯಕ್ರಮದಲ್ಲಿ ಆಗಿರುವಂಥ ದೊಡ್ಡ ಹೈಡ್ರಾಮಾ ಅನ್ನೋದಕ್ಕಿಂತ ಉದ್ವಿಗ್ನ ಪರಿಸ್ಥಿತಿ ಆಗಿತ್ತು. ಅಲ್ಲಿ ಯಾರ ಮಾತನ್ನು ಕೂಡ ಕೇಳಲಿಲ್ಲ ಕಾರ್ಯಕರ್ತರು. ಬಂದಿರುವಂಥ ಕಾರ್ಯಕರ್ತರು ಚಪ್ಪಲಿ ಅವ್ರ ಮೇಲೆ ಬೀಳಲಿಲ್ಲ, ಬಟ್ ಹತ್ತಿರ ಹೋಯಿತು. ಬಟ್ ಅವರನ್ನು ಗುರಿಯಾಗಿಸಿ ಎಸೆದಿರುವಂಥ ಚಪ್ಪಲಿ ಅದು. ಸೊ ಈ ರೀತಿ ಬೆಳವಣಿಗೆ ಆಯಿತು. ಇದೆಲ್ಲದಕ್ಕೂ ಕಾರಣ ಏನು ಅಂತ ಹೇಳಿದ್ರೆ ಕುಮಾರಸ್ವಾಮಿಯ ವಿರುದ್ಧವಾಗಿ ಪ್ರದೀಪ್ ಈಶ್ವರ್ ಅವರ ಸ್ಟೇಟ್ಮೆಂಟ್ಗಳು. ಸೊ ಅದನ್ನು ಖಂಡಿಸಿ JDSನ ಕಾರ್ಯಕರ್ತರು ಮಾಡಿರುವಂಥ ಪ್ರತಿಭಟನೆ ಇದು. ಪ್ರತಿಭಟನೆ ಅನ್ನೋದಕ್ಕಿಂತ ಒಂಥರ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಯಿತು. ಅಲ್ಲಿ ಪ್ರದೀಪ್ ಈಶ್ವರ್ ಅವರನ್ನ ಅಲ್ಲಿ ಭದ್ರತೆ ಮುಖಾಂತರ ಒಳಗಡೆ ಕರ್ಕೊಂಡು ಹೋದ್ರು. ಹೊರಗಡೆ ಬರುವಾಗಲೂ ಕೂಡ ಅವರಿಗೆ ಭದ್ರತೆ ಕೊಡಲಾಯಿತು. ಇಲ್ಲ ಅಂತ ಹೇಳಿದ್ರೆ ಬೇರೆ ರೀತಿಯ ವಾತಾವರಣ ಅಲ್ಲಿ ನಿರ್ಮಾಣ ಆಗಬೇಕಾಗಿತ್ತು. ಸೊ ಈಗ 4 ಜನರ ವಿರುದ್ಧ FIR ಆಯಿತು. FIR ಆದ ನಂತರ ಪ್ರಕಾಶ್, ಸಮಂತ್, ಕೃಷ್ಣ ಮತ್ತು ಅಖಿಲ್ ರೆಡ್ಡಿ ಅಂತೇಳಿ 4 ಜನರನ್ನು ಈಗ ಅರೆಸ್ಟ್ ಮಾಡಲಾಗಿದೆ. ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಆಗಿರುವಂಥ ಹೈಡ್ರಾಮಾ ಇದು. ಒಂದು ಕಾರ್ಯಕ್ರಮದಲ್ಲಿ, ಒಂದು ಜಯಂತಿಯ ಕಾರ್ಯಕ್ರಮದ ಸಂದರ್ಭದಲ್ಲಿ JDS ಕಾರ್ಯಕರ್ತರು ಮಾಡಿಕೊಂಡಿರುವಂಥ ಎಡವಟ್ಟುಗಳು